ಬಿಗ್ ಬಾಸ್ ಇದೀಗ 75 ದಿನಗಳನ್ನು ಪೂರೈಸಿ ಮುಂದೆ ನಡೀತಾ ಇದೆ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದು ಅಂತ ನಿಮ್ಮ ಅನಿಸಿಕೆ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಈಗಾಗಲೇ 75 ದಿನ ಸಮೀಪ ಬರ್ತಾ ಇರೋದ್ರಿಂದ ಎಲ್ಲರ ಮನಸ್ಸಿನಲ್ಲೂ ಎದ್ದೇಳ್ತಾ ಇರುವಂಥ ಪ್ರಶ್ನೆ, ವಿನ್ ಆಗೋದು ಯಾರು? BB10 ಯಾರ ಮಡಿಲಿಗೆ ಸೇರಲಿದೆ? ಅದು ಪ್ರತಾಪ್ ಅವರ ಕೈ ಸೇರತ್ತಾ, ಸಂಗೀತ ಅವರ ಕೈ ಸೇರತ್ತಾ, ಅಥವಾ ವಿನಯ್ ಅವರ ಕೈ ಸೇರತ್ತಾ, ಇಲ್ಲ ತನಿಷಾ ಅವರು ಗೆಲ್ತಾರಾ? ಯಾರು ಗೆಲ್ತಾರೆ? ಇದು ತುಂಬ ಪ್ರಶ್ನೆ, ತುಂಬ ಜನಗಳಿಗೆ ಕಾಡ್ತಾ ಇರುವಂಥ ಪ್ರಶ್ನೆ ಇದು. ಆದರೆ ಇದಕ್ಕೆ ಸಮಂಜಸವಾದ ಉತ್ತರ ಸಿಗಬೇಕು ಅಂದರೆ ನಾವು ಫಿನಾಲೆವರೆಗೂ ಕಾಯಲೇಬೇಕು. ನಾವು ಯಾವುದೇ ಅಭಿಪ್ರಾಯಗಳನ್ನು ಹೇಳಿದ್ರೂ ಕೂಡ ಅದು ಕೇವಲ ಅಭಿಪ್ರಾಯವಾಗಿ ಉಳಿಯುತ್ತೆ. ಆದರೆ ಅಲ್ಲಿ ನಿಜವಾಗ್ಲೂ ಏನು ನಡೀತಾ ಇದೆ? ಆದರೆ ಹೊರಗಡೆ ಇರೋವಂಥ ಕಾಮೆಂಟ್ಗಳನ್ನು ನೋಡಿದ್ರೆ ಮತ್ತು ಬರ್ತಾ ಇರೋವಂಥ ವೋಟ್ಗಳನ್ನು ನೋಡಿದ್ರೆ ಪ್ರತಾಪ್ ಅವರು ಗೆಲ್ಲುವ ಒಂದು ಸಾಧ್ಯತೆಯನ್ನು ತಳ್ಳು ಹಾಕುವಂತಿಲ್ಲ. ಆದರೆ ಎಲ್ಲೋ ಒಂದು ಕಡೆ ನೆಗೆಟಿವ್ ಇಮೇಜ್ ಇದೆ ಅನ್ನೋ ಕಾರಣಕ್ಕೆ ಪ್ರತಾಪ್ ಅವರಿಗೆ ಟ್ರೋಫಿಯನ್ನು ತಳ್ಳಿ ಹಾಕತ್ತಾ ಬಿಗ್ ಬಾಸ್ ತಂಡ. ಯಾಕಂದರೆ ಹೊರಗಡೆ ತುಂಬ ಜನ ಪ್ರತಾಪ್ ಅವರು ಹಿಂದೆ ಏನೋ ಮಾಡಿದರು, ಮತ್ತೊಂದು ಮಗದೊಂದು ಅಂತ ತುಂಬ ರೂಮರ್ಗಳನ್ನು ಹಬ್ಬಿಸ್ತಾರೆ. ಆ ಭಯಕ್ಕೆ ಎಲ್ಲಾದರೂ ಬಿಗ್ ಬಾಸ್ ಅವರು ಪ್ರತಾಪ್ ಅವರನ್ನು ಗೆಲ್ಲದೇ ಇರೋವಂತೆ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ತುಂಬ ಜನಕ್ಕೆ ಇದೆ. ಅದನ್ನು ನಮ್ಮ ಕಾಮೆಂಟ್ ಸೆಕ್ಷನ್ನಲ್ಲಿ ಕೂಡ ತುಂಬ ಜನ ಹೇಳ್ಕೊಂಡಿದ್ದಾರೆ. ಹಾಗೆ ಸಂಗೀತ ಅವ್ರಿಗೂ ಕೂಡ ತುಂಬಾ ಅಭಿಮಾನಿಗಳು ಸೃಷ್ಟಿಯಾಗ್ತಾ ಇದ್ದಾರೆ. ಆದರೆ ಪ್ರತಾಪ್ ಅವರಿಗೆ ಅಭಿಮಾನಿಗಳು ಅತಿ ಹೆಚ್ಚು ಇದ್ದಾರೆ ಅಂತಲೇ ಹೇಳ್ಬೋದು. ವಿನಯ್ ಅವ್ರಿಗೂ ಕೂಡ ಇನಿಷಿಯಲಿ ತುಂಬಾ ಅಭಿಮಾನಿಗಳು ಇದ್ದರು. ಎಲ್ಲೋ ಒಂದು ಕಡೆ ಅವರ ಅಗ್ರೆಸಿವ್ ಆಟ ಅವರನ್ನು ಸ್ವಲ್ಪ ಈಗ ಅವರ ವೋಟಿಂಗನ್ನು ಕಮ್ಮಿ ಮಾಡಿದೆ ಅಂತಲೇ ಹೇಳ್ಬೋದು. ಕಾರ್ತಿಕ್ ಅವರು ಕೂಡ ತುಂಬಾ ವೋಟಿಂಗ್ಗಳನ್ನು ಪಡ್ಕೊತಾ ಇದ್ದರು. ಆದರೆ ಎಲ್ಲೋ ಒಂದು ಕಡೆ ಅವರು ಯಾವಾಗ ಸಂಗೀತದಿಂದ ದೂರ ಹೋದರೋ ಅಲ್ಲಿಂದ ಸ್ವಲ್ಪ ಅವರ ಇಮೇಜ್ ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಇವೆಲ್ಲವನ್ನು ನೋಡ್ತಾ ಇದ್ದರೆ ಗೆಲ್ಲೋ ಕಂಟೆಸ್ಟೆಂಟ್ ಪ್ರತಾಪ್ ಅವರೇ ಅಂತ ಅನಿಸುತ್ತೆ. ಪ್ರತಾಪ್ ಅವರು ತುಂಬಾ ಮಾಡಿದ್ದಾರೆ. ಒಳಗಡೆ ಡ್ಯಾನ್ಸ್ ಮಾಡಿದ್ರು. ಅವರು ಡ್ಯಾನ್ಸ್ ಮಾಡಿದಾಗ ಆ ವಿಡಿಯೋ ವೈರಲ್ ಆಯಿತು. ಆನಂತರ ಹೊಟ್ಟೆ ಹಸುವಿನಿಂದ ಇದ್ದಂಥ ಭಾಗ್ಯಶ್ರೀ ಅವರಿಗೆ ಮುದ್ದೆ ಮಾಡಿಕೊಟ್ರು. ಅದಾದಮೇಲೆ ನೀವು ನೋಡಿದ್ರೆ ಇಡೀ ಮನೆ ಉಪವಾಸ ಇರೋವಾಗ ಮುದ್ದೆ ಮಾಡಿ ಎಲ್ಲರಿಗೂ ಊಟ ಹಾಕಿದ್ರು. ಆನಂತರ ಒಂದಿನ ರೇಷನ್ನೇ ಇಲ್ಲದೇ ಇರೋವಾಗ ಇಡೀ ಮನೆ ರೇಷನ್ನ ಅಭಾವವನ್ನು ಎದುರಿಸ್ತಾ ಇರೋವಾಗ ಅವರು ಆ್ಯಕ್ಚುಲಿ ರೊಟ್ಟಿ ಮಾಡಿ ಎಲ್ಲರಿಗೂ ಊಟ ಹಾಕಿದ್ರು. ಅಲ್ಲಿ ವಿನಯ್ ಅವರು ಕೂಡ ಹೇಳ್ತಾರೆ, ರೊಟ್ಟಿ ಮಾಡು, ರಾಗಿ ಇದೆ ಅದನ್ನು ಯೂಸ್ ಮಾಡು ಅಂತ. ಅಂದರೆ ಯಾವ ಮನೆ ಪ್ರತಾಪ್ ಅವರ ವಿರುದ್ಧವಾಗಿತ್ತೋ ಅಲ್ಲಿ ಸ್ವಲ್ಪ ಒಂದಷ್ಟು ಪ್ರತಾಪ್ ಅವರು ಎಲ್ಲರಿಗೂ ಅಡುಗೆ ಮಾಡಿ ಬಡಿಸಿದ್ದಾರೆ. ಅವರ ಹೊಟ್ಟೆ ಹಸುವನ್ನು ನೀಗಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ಎಲ್ಲರ ಜೊತೆ ಒಂದು ಏನು ಅಲ್ಲಿ ಹೆಣ್ಮಕ್ಳಿದ್ದಾರೆ ಅವರೆಲ್ಲ ತುಂಬ ಗೌರವದಿಂದನೇ ನೋಡ್ತಾರೆ. ದೀದಿ ದೀದಿ ಅಂತ. ಅದಾದ ನಮ್ರತಾ ಅವರಿರ್ಬೋದು, ಸಂಗೀತ ಅವರಿರ್ಬೋದು, ಸಿರಿ ಅವರಿರ್ಬೋದು, ಅಥವಾ ಯಾರೇ ಇದ್ದರೂ ಕೂಡ ಅಲ್ಲಿ ತುಂಬಾ ನೀವು ಹೊರಗಡೆ ಬಂದಂಥ ನೀತು ಅವರನ್ನು ನೋಡಿದ್ರು ಕೂಡ ನೀತು ಅವರು ಇಂಟರ್ವ್ಯೂನಲ್ಲೆಲ್ಲ ಹೇಳಿರ್ತಾರೆ ನನ್ನ ತಮ್ಮ ಗೆಲ್ಲಬೇಕು ಅಂತ. ಅಂದರೆ ಅದು ಸುಮ್ಮನೆ ಬರೋಲ್ಲ. ಒಬ್ಬರು ಒಳಗಡೆ ಹೇಳೋದು ಬೇರೆ, ಹೊರಗಡೆ ಬಂದು ನನ್ನ ತಮ್ಮ ಗೆಲ್ಲಬೇಕು ಅಂತ ಹೇಳೋದಿದೆಯಲ್ಲ, ಅದು ನಿಜಕ್ಕೂ ಒಂದು ಹೃದಯಾಂತರಾಳದಿಂದ ಬಂದ ಮಾತು ಅಂತಲೇ ಅನಿಸುತ್ತೆ. ಆ ರೀತಿ ಒಂದು ಒಳ್ಳೆ ಹೆಸರನ್ನು ತಗೊಂಡಿದ್ದಾರೆ ಪ್ರತಾಪ್ ಅವರು. ಕಂಟಿನ್ಯೂಸ್ ಆಗಿ ತುಂಬ ಉತ್ತಮವಾಗಿ ಆಡ್ತಾ ಇದ್ದಾರೆ. ಹಾಗೆ ಅವರ ಆಟವನ್ನು ನೋಡ್ತಾ ಇದ್ದರೆ ಎಲ್ಲೂ ಕೂಡ ಅಂದರೆ ತುಂಬ ಜನ ಹೇಳ್ತಾರೆ ಅವರು ನಾಟಕ ಮಾಡ್ತಾ ಇದ್ದಾರೆ ಅಂತ. ಆದರೆ ಎಷ್ಟು ದಿನ ನಾಟಕ ಮಾಡೋಕ್ಕಾಗತ್ತೆ? ತುಂಬ ದಿನ ನಾಟಕ ಮಾಡೋಕ್ಕಾಗಲ್ಲ ಅಲ್ವಾ? ಒಂದು 75 ದಿನ ಒಬ್ಬ ಮನುಷ್ಯ ಒಳಗಡೆ ನಾಟಕ ಮಾಡೋಕ್ಕಾಗಲ್ಲ. ಅಲ್ಲಿ ನೂರಾರು ಕ್ಯಾಮ್ರಾಗಳಿದೆ, ಅವೆಲ್ಲವೂ ಅವರನ್ನು ಫೋಕಸ್ ಮಾಡ್ತಾ ಇರುತ್ತೆ. ಕೊನೆ ಪಕ್ಷ ಒಂದು ನಿಮಿಷನಾದರೂ ಕೋಪದ ಕೈನಲ್ಲಿ ಒಬ್ಬ ಮನುಷ್ಯ ಏಮಾರ್ಬಿಡ್ತಾನೆ. ಆದರೆ ಎಲ್ಲೂ ಕೂಡ ಪ್ರತಾಪ್ ಅವರು ಈವರೆಗೆ ಆಡಿದ 75 ದಿನಗಳಲ್ಲಿ ಎಲ್ಲೂ ಕೂಡ ಸಂಯಮವನ್ನು ಕಳ್ಕೊಳ್ಳಿಲ್ಲ. ತುಂಬ ಒಂದು ಅದ್ಭುತವಾದ ಆಟವನ್ನು ಆಡ್ತಾ ಇದ್ದಾರೆ. ಪ್ರೀತಿ ತೋರಿಸ್ತಾ ಇದ್ದಾರೆ. ಒಂದು ಹಳ್ಳಿಗಾಡಿನ ಸೊಗಡನ್ನು ಒಳಗಡೆ ತಂದು ಕೊಟ್ಟಿದ್ದಾರೆ. ಯಾವಾಗ ಅವರು ಹಳ್ಳಿಗಾಡಿನ ರೀತಿ ಮಾತಾಡಿದ್ರು ಅದನ್ನು ಕೂಡ ತುಂಬ ಜನ ಅಪೋಸ್ ಮಾಡ್ತಾರೆ. ಆಗ ಕೂಡ ಪ್ರತಾಪ್ ಅವರು ತುಂಬ ಅಗ್ರೆಸಿವ್ ಆಗಿ ಅದನ್ನು ನಗ್ನಗ್ತಾನೆ ಬರಮಾಡ್ಕೊಳ್ತಾರೆ. ಅದಕ್ಕೆ ನಗ್ನಗ್ತಾನೆ ಉತ್ತರ ಕೊಡ್ತಾರೆ. ಅಂದರೆ ನಾವು ಕೂಗಾಡಿ ಅಥವಾ ಹಾರಾಡಿ ಚೀರಾಡಿನೇ ಒಬ್ರಿಗೆ ಉತ್ತರ ಕೊಡಬೇಕು ಅಂತೇನಿಲ್ಲ. ಅದನ್ನು ಎಷ್ಟು ಸಲೀಸಾಗಿ ಎಷ್ಟು ನಮ್ರತೆಯಿಂದ ಉತ್ತರ ಕೊಡ್ಬೋದು, ಒಂದು ವಿಷಯವನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು ನಿಜಕ್ಕೂ ನಾವು ಪ್ರತಾಪ್ ಅವರಿಂದ ಕಲಿಬೇಕಾಗಿದೆ. ಪ್ರತಾಪ್ ಅವರು ಇಡೀ ಮನೆ ಅವರನ್ನು ಎದುರಾಕೊಂಡಾಗ ತುಂಬ ಕೂಲಾಗಿರ್ತಾರೆ. ಅದಕ್ಕೆ ಉತ್ತರ ಕೊಡೋ ರೀತಿ ಇದೆಯಲ್ಲ, ಅದು ನಿಜಕ್ಕೂ ತುಂಬ ಜನಕ್ಕೆ ಇಷ್ಟ ಆಗಿದೆ ಅಂತಲೇ. ಇದು ಕೇವಲ ಅವರೊಬ್ಬರಿಗೆ ಅಂತಲ್ಲ, ಹೊರಗಡೆ ಸಮಾಜದಲ್ಲೂ ಕೂಡ ನಾವು ತುಂಬ ಸಲ ಅಗ್ರೆಸಿವ್ ಆಗಿಬಿಡ್ತೀವಿ. ಆದರೆ ಆ ಅಗ್ರೆಸಿವ್ ಆಗದೆ ಒಂದು ವಿಷಯವನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಯಾವ ರೀತಿ ಉತ್ತರ ಕೊಡಬೇಕು, ಒಂದು ಸನ್ನಿವೇಶವನ್ನು ಯಾವ ರೀತಿ ಎದುರಿಸ್ಬೇಕು ಅನ್ನೋದನ್ನು ಪ್ರತಾಪ್ ಅವರು ಬಿಗ್ ಬಾಸ್ ಒಳಗೆ ಪ್ರತಿಬಿಂಬಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು.
ಅಷ್ಟೇ ಅಲ್ಲ, ಒಂದು ಹೆಣ್ಮಕ್ಳನ್ನ ಎಷ್ಟು ಗೌರವವಾಗಿ ನೋಡ್ಕೊಳ್ತಾ ಇದ್ದಾರೆ. ಅಲ್ಲಿ ಇರೋವಂಥ ಸಂಗೀತ ಅವರಿರ್ಬೋದು, ನಮ್ರತಾ ಗೌಡ ಅವರಿರ್ಬೋದು, ಅವ್ರ ಜೊತೆನಲ್ಲಿ ತುಂಬಾ ಒಂದು ಉತ್ತಮವಾದ ಬಾಂಧವ್ಯವನ್ನು ಬೆಳೆಸ್ತಾರೆ. ಅಂದರೆ ತುಂಬ ಸರ್ತಿ ಹೊರಗಡೆ ಅನಿಸುತ್ತೆ ಒಂದು ಹುಡುಗಿರ ಜೊತೆ ಮಾತಾಡಿದ್ರೆ ಅದು ತಪ್ಪು ಅಂತ. ಆ ರೀತಿ ಏನಿಲ್ಲ. ಸೊ ಒಳ್ಳೆ ರೀತಿಯ ಬಾಂಧವ್ಯನೂ ಇರ್ಬೋದು, ಒಂದು ಒಳ್ಳೆ ಸ್ನೇಹ ಇರ್ಬೋದು. ಅಕ್ಕ, ತಮ್ಮ, ಅಣ್ಣ, ತಂಗಿ ಅನ್ನೋ ಬಾಂಧವ್ಯಗಳು ಇನ್ನೂ ಜೀವಂತವಾಗಿದೆ. ಅವು ನಿಜಕ್ಕೂ ಉಸಿರಾಡ್ತಾ ಇದೆ. ಆ ರೀತಿ ಒಳ್ಳೆ ಬಾಂಧವ್ಯಗಳು ಇದೆ ಅನ್ನೋದನ್ನು ಕೂಡ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಪ್ರತಾಪ್ ಅವರು ಪ್ರತಿಬಿಂಬಿಸ್ತಾ ಇದ್ದಾರೆ. ಅದರ ಪರವಾಗಿ ನಿಂತಿದ್ದಾರೆ. ಆ ವೀಕ್ಷಕರಿಗೆ ಅದರ ರಸದೌತಣವನ್ನು ನೀಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅವರು ಮೊದಲನೇ ವಾರದಲ್ಲಿ ಡ್ಯಾನ್ಸ್ ಕೂಡ ಮಾಡ್ತಾರೆ. ಅವರೇನು ಆ್ಯಕ್ಚುಲಿ ಫಿಲಮ್ ಆ್ಯಕ್ಟ್ರಸ್ ಅಲ್ಲ, ಅಥವಾ ಒಂದು ಫಿಲಮ್ ಇಂಡಸ್ಟ್ರಿನಿಂದ ಬಂದಿಲ್ಲ. ಆದರೂ ಕೂಡ ಅವ್ರ ಡ್ಯಾನ್ಸ್ ಇದೆಯಲ್ಲ, ಅಲ್ಲಿ ಕಾರ್ತಿಕ್ ಇದ್ದಾರೆ, ವಿನಯ್ ಇದ್ದಾರೆ, ಸಂಗೀತ ಇದ್ದಾರೆ, ನಮ್ರತಾ ಇದ್ದಾರೆ. ಇವರೆಲ್ಲ ಫಿಲಮ್ ಇಂಡಸ್ಟ್ರಿನಲ್ಲಿ ತುಂಬಾ ಹೆಸರು ಮಾಡಿದವರು. ಆದರೆ ಇವರೆಲ್ಲರ ಡ್ಯಾನ್ಸ್ಗಿಂತ ಅಲ್ಲಿ ತುಂಬಾ ಫೇಮಸ್ ಆಗಿ ಡ್ಯಾನ್ಸ್ ಯಾವುದಂದರೆ ಪ್ರತಾಪ್ ಅವರ ಡ್ಯಾನ್ಸ್. ಇವರೆಲ್ಲರ ಮುಂದೆ ಡ್ಯಾನ್ಸ್ ಮಾಡಿ ಆ ಡ್ಯಾನ್ಸ್ ಒಂದು ಫೇಮಸ್ ಆಗೋದಿದೆಯಲ್ಲ, ಅದು ನಿಜಕ್ಕೂ ಸಾಧಾರಣ ವಿಷಯ ಅಲ್ಲ. ಅದು ಸಂಗೀತ, ತನಿಷಾ, ನಮ್ರತಾ, ವಿನಯ್ ಅಂತ ಘಟಾನುಘಟಿ ನಟರ ಜೊತೆಯಲ್ಲಿ ನಿಂತು ಡ್ಯಾನ್ಸ್ ಮಾಡಿ ಆ ಡ್ಯಾನ್ಸ್ ಫೇಮಸ್ ಆಗೋದಿದೆಯಲ್ಲ, ಅದು ನಿಜಕ್ಕೂ ಸಾಧಾರಣವಾದ ವಿಷಯ ಅಲ್ಲ. ಅದಕ್ಕೋಸ್ಕರ ಪ್ರತಾಪ್ ಅವರು ಗೆಲ್ಲಬೇಕು. ತುಂಬ ಜನ ಕೇಳ್ತಾರೆ ಅವ್ರು ಒಳಗಡೆ ಏನು ಮಾಡಿದ್ದಾರೆ ಅಂತ. ಆ ಡ್ಯಾನ್ಸೇ ಇವರೆಲ್ಲರ ಮುಖಕ್ಕೆ ಹೊಡೆದಂತೆ ಉತ್ತರ ಕೊಡುತ್ತೆ. ಆದರೂ ಕೂಡ ಅವ್ರು ಯಾರೂ ಒಪ್ಕೊಳ್ಳೋದಿಲ್ಲ. ಒಳಗಡೆ ತುಂಬಾ ವಿಷಯಗಳನ್ನು ಮಾಡಿದ್ದಾರೆ. ಅಂದರೆ ಕೆಲವೊಬ್ಬರು ಕೇಳ್ಬೋದು, ಅವ್ರೇನು ಒಳಗಡೆ ಅಡುಗೆ ಮಾಡಾಕೋದಕ್ಕೆ ಹೋಗಿದಾರ ಅಂತ. ಅಲ್ಲಿ ಅಡುಗೆ ಮಾಡಾಕ್ತಾರೆ ಅನ್ನೋದು ಕೇವಲ ಒಂದು ಅಡುಗೆ ಮಾಡಿದ್ರು ಅಂತಲ್ಲ, ಒಬ್ಬ ವ್ಯಕ್ತಿಗೆ ಅವರು ಹೇಗೆ ಸ್ಪಂದಿಸ್ತಾರೆ. ಅಂದರೆ ಅಲ್ಲಿ ಕೇವಲ ಭಾವನೆಗಳಿಗೂ ಕೂಡ ಬೆಲೆ ಇದೆ. ಬರೀ ಟಾಸ್ಕ್ ಮಾತ್ರ ಅಲ್ಲ, ಹೊಡೆದಾಡೋದಲ್ಲ. ಅಲ್ಲಿ ಸಾಕಷ್ಟು ಭಾವನೆ, ಪ್ರೀತಿ, ಪ್ರೇಮ, ಈ ರೀತಿ ತುಂಬ ವಿಷಯಗಳು ಬಿಗ್ ಬಾಸ್ನಲ್ಲಿ ಅಡಗಿದೆ. ಸೊ ಅವೆಲ್ಲವನ್ನು, ಅಂದರೆ ಒಂದು ಸಾಫ್ಟ್ ಕಾರ್ನರನ್ನು, ಒಬ್ಬ ವ್ಯಕ್ತಿ ಒಳಗಿನ ಒಂದು ಉತ್ತಮವಾದ ವ್ಯಕ್ತಿತ್ವವನ್ನು ಅಲ್ಲಿ ಪ್ರತಾಪ್ ಅವರು ಪ್ರತಿಬಿಂಬಿಸ್ತಾ ಇದ್ದಾರೆ ಅಂದರೆ ತಪ್ಪಾಗಲಾರದು. ಇದೆಲ್ಲ ಕಾರಣಗಳಿಂದ ಪ್ರತಾಪ್ ಅವರು ಗೆಲ್ಬೋದು ಅನ್ನೋದು ನನ್ನ ಅನಿಸಿಕೆ ಹಾಗೂ ನನ್ನ ಆಶಯ ಕೂಡ. ನೋಡೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ಚಾನಲ್. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ನಿಮಗೆ ನಮ್ಮ ತುಂಬು ಹೃದಯದ ಧನ್ಯವಾದಗಳು.